ಬೀದಿ ಬದಿ ವ್ಯಾಪಾರಿಗಳು ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಕುಶಾಲನಗರ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವ್ಯಾಪಾರಿಗಳ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರು, ಹಲವಾರು ಸಮಸ್ಯೆಗಳಿಂದ ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಘಟಕವನ್ನು ಸ್ಥಾಪಿಸುವ ಮೂಲಕ ಅವರಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಹೇಳಿದರು. ಅಂದ್ರೆ ನೀವು ಒಂದ ಟೌನ್ ಇರ್ಬೋದು, ಒಂದು ಮುನ್ಸಿಪಾಲಿಟಿ ಇರ್ಬೋದು, ಇಲ್ಲ ನಗರಸಭೆ ವ್ಯಾಪ್ತಿಯ ಒಂದು ರೀತಿಯಲ್ಲಿ ಒಂದು ಜೀವ ಯಾಕೆ ಅಂತಂತಂದ್ರೆ, ಮುಂಚೆ ಈ ತರ ದೊಡ್ಡ ದೊಡ್ಡ ಅಂಗಡಿಗಳು ಇರ್ಲಿಲ್ಲ. ಎಲ್ಲೋ ಸಂತೆಯಿಂದ ತಂದರಂತ ಅಂಗಡಿಗಳ ವ್ಯಾಪಾರ ಸಾಮಾನುಗಳು ರೋಡ್ ಸೈಡಲ್ಲಿ ಹಾಕಿ ಒಂದು ವ್ಯಾಪಾರ ಮಾಡೋಂಥ ಅವಕಾಶ ನಿರಂತರವಾಗಿ ಮುನ್ಸಿಪಾಲಿಟಿ ಕಟ್ಕೊಂಡ್ ಬಂದವ್ರೆ. ಬಟ್ ಸಮಸ್ಯೆಗಳು ಅಷ್ಟೇ ಇದೆ. ನಿಮಗೆ ಅಲ್ಲೇ ಧೂಳಲ್ಲಿ ಇತ್ಕೊಂಡು, ಗಾಳಿಯಲ್ಲಿ ಇತ್ಕೊಂಡು, ಇತ್ತೀಚೆಗೆ ಗಾಡಿಗಳು ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಗಿಲ್ಲ. ಮುಂಚೆ ನೀವು ಹೇಳಿದಂಗೆ ಒಂದು ಸ್ಕೂಟ್ರ್ ಹೋಗೋಷ್ಟೊತ್ತಿಗೆ ಒಂದು, ನಾನು ಹೇಳ್ತಾರೆ 40-50 ವರ್ಷದಿಂದ ನಾವಂತೂ ನೋಡಿಲ್ಲ, ಬಟ್ ಒಂದೊಂದು ಗಾಡಿ ನೋಡೋಕ್ಕೆ ಅದೃಷ್ಟ ಆಯ್ತಿತ್ತು ಅವತ್ತಿನ ಸಂದರ್ಭದಲ್ಲಿ. ಅವಾಗ್ಲೂ ಕೆಲವು ಜನ ನೀವು ಅಂಗಡಿ ಹಾಕೊಂಡು ಕಾಯ್ಕೊಂಡಿದ್ರು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ಬೋದು, ಕೆಲವು ಈ ಮೇನ್ ರಸ್ತೆಗಳು, ಈಗ ನಾವು ಇಲ್ಲಿ ಈ ಭಾಗದಲ್ಲಿ ನಾವೇನು ರಥ ಬೀದಿ ಇರ್ಬೋದು, ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಇರ್ಬೋದು, ಟೆಂಪಲ್ ಪಕ್ಕದಲ್ಲಿರ್ಬೋದು, ಮಸೀದಿಗಳ ಪಕ್ಕ, ಹಾಸ್ಪಿಟಲ್ ಪಕ್ಕ, ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವೇನು ವ್ಯಾಪಾರ ಮಾಡ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನನ್ನ ಕಂಡು ಬಂದಿರೋಂಥದ್ದಲ್ಲಿ ಫಸ್ಟು ನಿಮ್ಮ ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅಂತ ನೀವು ಹೇಳ್ದಂಗೆ ಮಾಸ್ಕ್ ಇರ್ಬೋದು, ಅಂಬ್ರೆಲಾಸ್ ಇರ್ಬೋದು, ಇಲ್ಲ ಒಂದು ಕಟ್ಟಡ ಇರ್ಬೋದು, ಆ ರೀತಿಯಲ್ಲಿ ರಕ್ಷಣೆ ಕೊಡೋಂಥ ಒಂದು ಜವಾಬ್ದಾರಿ ನಮಗಿದೆ. ಎರಡನೇದ್ರಲ್ಲಿ ಸಮಸ್ಯೆಗಳಲ್ಲಿ ನನಗೆ ಗೊತ್ತಿರೋಂಗೆ ಅಧಿಕಾರಿಗಳು, ಕೆಲವು ಅಧಿಕಾರಿಗಳ ನಿಮ್ಮ ಹತ್ರ ತೊಂದರೆ ಕೊಡೋದು, ರೋದನೆ ಕೊಡೋದಂತೂ ನನಗೂ ಗೊತ್ತಿದೆ. ಕೆಲವು ಟೈಮಲ್ಲಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ವಸೂಲಿ ಮಾಡೋದಂತಿರ್ತಾರೆ, ಪೊಲೀಸ್ಗಳು ನಿಮ್ಮಲ್ಲಿ ತೆಗೀರಿ ಅನ್ನೋದು, ಆಮೇಲೆ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಇಲ್ಲಪ್ಪ ನೀನೇ ಅಲ್ಲಿ ಕೂತ್ಕೊಳ್ಳಿ ಅಂತ ಒಂದಿದ್ದಂಥ ಪರಿಸ್ಥಿತಿ ನಾವು ಕೇಳಿ ಬಂದಿದ್ದೀವಿ. ಇವೆಲ್ಲ ಕಷ್ಟ ಸುಖಗಳು ನೀವು ಅನುಭವಿಸ್ಕೊಂಡು ಬರ್ತಾ ಇರೋದ್ರಿಂದ ಈ ಪಾರ್ಟಿ ಸಂಘಟನೆ ಮುಖಾಂತರ ಈ ಸಣ್ಣ ಸಮಸ್ಯೆಗಳು ದೊಡ್ಡದಾಗಕ್ಕೆ ಬಿಡಬಾರ್ದು ಅಂತ ಇದೊಂದು ನಂತರ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ತಾಜಾ ವಸ್ತುಗಳು ಸಿಗುವುದು ಬೀದಿ ಬದಿ ವ್ಯಾಪಾರಿಗಳ ಬಳಿ, ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇರುವುದು ಬೀದಿ ಬದಿ ವ್ಯಾಪಾರಿಗಳೇ. ಅವರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಶಾಸನಬದ್ಧವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಭಯಹಸ್ತ ನೀಡಿದೆ ಎಂದರು. ಬೀದಿ ಬದಿ ವ್ಯಾಪಾರಸ್ಥರನ್ನು ಸಂಪರ್ಕಿಸ್ತಿರುವಂಥ ಮನೆಗಳು ಯಾವುದು, ಎಲ್ಲ ಮನೆಗಳು ಕೂಡ ಉನ್ನತ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಸಂಪರ್ಕ ಮಾಡಲೇಬೇಕು. ಉತ್ತಮ ಗುಣಮಟ್ಟದ ಮತ್ತು ತಾಜಾವಾದ ಏನೇ ಬೇಕು ಅಂತಂದರೆ ಅದು ನಾವು ರಾತ್ರಿ ಅನಿವಾರ್ಯವಾಗಿ ನಮಗೆಲ್ಲೋ 5 ಸ್ಟಾರ್ ಹೋಟೆಲು 3 ಸ್ಟಾರ್ ಹೋಟೆಲ್ಗಳು ಮುಚ್ಚಿದಾಗ ಯಾವುದೇ ಶ್ರೀಮಂತನಾದರೂ ಕೂಡ ಈ ಕಡೆ ಬೀದಿ ಬದಿ ವ್ಯಾಪಾರಸ್ಥರ ಬರಲೇಬೇಕು. ಒಂದಲ್ಲ ಒಂದು ಕಡೆ ಸಂಪರ್ಕ ಬರಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಜಗತ್ತು ಬದಲಾಗ್ತದೆ. ಬೀದಿ ಬದಿ ವ್ಯಾಪಾರಸ್ಥರು ಒಂದಷ್ಟು ಅಪ್ಡೇಟ್ ಆಗಬೇಕು. ಇವತ್ತು ನೀವೆಲ್ಲ ಗೂಗಲ್ ಪೇ ತಗೊಳ್ಳಿಕ್ಕೆ ಸ್ಕ್ಯಾನರ್ ಇಟ್ಟಿದ್ದೀರಿ, ಅಷ್ಟು ಅಪ್ಡೇಟ್ ಆಗಿದೆ, ತಾವು ಕೂಡ ಅಪ್ಡೇಟ್ ಆಗಿದೆ. ಆದರೆ ಇವತ್ತು ಸ್ವಿಗ್ಗಿ ಇದೆ, ಕುಶಾಲನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಕೂಡಿಟ್ಟುಕೊಳ್ಳಬೇಕು. ಸರ್ಕಾರ ಸಾಲದ ರೂಪದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ನೀಡ್ತಾ ಇದ್ದು, ಸಕಾಲಕ್ಕೆ ಮರುಪಾವತಿ ಮಾಡುವ ಮೂಲಕ ಅತಿ ಹೆಚ್ಚಿನ ಸಾಲ ಪಡೆದು ವ್ಯಾಪಾರ ಅಭಿವೃದ್ಧಿಪಡಿಸಬೇಕೆಂದರು. ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಬೀದಿ ಬದಿ ವ್ಯಾಪಾರ ಅಂತ ಕೇಳೋದಕ್ಕಿಂತ ನೀವು ನಿಮ್ಮ ಜೀವನೋಪಾಯಕ್ಕಾಗಿ ಮಾಡುವಂಥ ವ್ಯಾಪಾರ. ಬೀದಿ ಬದಿ ಸೈಡಲ್ಲಿ ತೆಗೆದಿಲ್ಲ. ಬಟ್ ನಾನು ಸುಮಾರು ಕಡೆ ನೋಡ್ತೀನಿ, ನಮ್ಮ ಬ್ಯಾಂಕ್ಗಳಲ್ಲಿ ಸುಮಾರು ಬ್ಯಾಂಕ್ಗಳಲ್ಲಿ ಈಗ ತುಂಬ ಆಫರ್ಸ್ ಕೊಡ್ತಾ ಇದ್ದಾರೆ. ನೀವು ಫಸ್ಟು ನಿಮ್ಗೆ ಯಾವುದೇ ಗ್ಯಾರಂಟಿ ಇಲ್ಲದೆ 15,000 ನೀವು ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. 15,000 ತೊಗೊಂಡು ನಾನು ಮೊನ್ನೆ ಇತ್ತೀಚೆಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡೋದು ಹೇಳ್ತಾರೆ, ಸರ್ ಲೋನ್ ಕೊಟ್ಟವ್ರು ಒಬ್ಬರು ಕಟ್ಟಕ್ಕೆ ಬರ್ತಾ ಇಲ್ಲ, ಲೋನ್ ತೊಗೊಂಡೋದ್ರು ಅವ್ರು ಕಟ್ಟಕ್ಕೆ ಬರ್ತಾ ಇಲ್ಲ ಅಂತೇಳಿ. ಈ ಕಾರ್ಯಗಳನ್ನ ಆಗದೆ ಇರೋಂಗೆ ಲೀಡರ್ಗಳು ಸ್ವಲ್ಪ ಮುಂದಾಳತ್ವ ತೊಗೊಂಡಿರೋರು ಅದನ್ನು ವಹಿಸ್ಕೊಂಡು ಮಾಡುವ. ಯಾಕಂತೇಳಿ ಸರ್ಕಾರ ಒಂದು ಯೋಜನೆ. ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಬಲೀಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾದ ಬೆಂಬಲ ನೀಡ್ತಾ ಇದೆ. ನಾವು ಮೊದಲು ನಮ್ಮ ಕಷ್ಟವನ್ನು ಸರ್ಕಾರಕ್ಕೆ ಮನವಿ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಆದರೆ ಸರ್ಕಾರ ನೇರವಾಗಿ ನಮ್ಮ ಹತ್ರ ಬರ್ತಾ ಇದೆ, ನಿಮ್ಮ ಈ ಸಮಸ್ಯೆ ಏನು ಹೇಳಿ ಅಂತೇಳಿ ಸರ್ಕಾರ ನಮ್ಮ ಘಟಕವನ್ನು. ಈ ಸಂದರ್ಭ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ, ಮಾಜಿ ಸದಸ್ಯ ಪ್ರಕಾಶ್, ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ,
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷ ಆದಂ, ಬೀದಿ ಬದಿ ವ್ಯಾಪಾರಿಗಳ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸಲೀನಾ ಪೆದ್ರು, ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಮುಂತಾದವರು ಪಾಲ್ಗೊಂಡಿದ್ದರು.